ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಇವಾಗ ಏನು ಪರೀಕ್ಷಾ ವಿಧಾನದಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಒಂದಷ್ಟು ಜನರಿಗೆ ಒಂದು ಸ್ವಲ್ಪ ಗೊಂದಲ ಇದೆ. ಯಾಕಂತಂದರೆ HSTRನಲ್ಲಿ ಮತ್ತು PSTRನಲ್ಲಿ ಮುಂಚೆ ಬರೀ MCQs ಅಷ್ಟೇ ಇತ್ತು. ಇವಾಗ ಡಿಸ್ಕ್ರಿಪ್ಟಿವ್ನ ಕೂಡ ತಂದಿದ್ದಾರೆ. ವಿವರಣಾತ್ಮಕವಾದ ಪ್ರಶ್ನೆಗಳನ್ನು ಕೂಡ ತಂದಿರೋದ್ರಿಂದ ಹೇಗೆ ಬರೆಯೋದು, ಎಷ್ಟು ಮಾರ್ಕ್ಸಿಗಿರುತ್ತೆ ಆ್ಯಂಡ್ ಇದೆಲ್ಲ ಹೊಸ ಒಂದು ರೂಲ್ಸು. ಈ ಹಿಂದೆ ಯಾವುದೇ ಒಂದು PSTR ಮತ್ತು HSTRನಲ್ಲಿ ಬರವಣಿಗೆಯ ಮಾದರಿಯಲ್ಲಿ ಯಾವುದೇ ಒಂದು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿರಲಿಲ್ಲ. ಬಟ್ ಯಾವ ರೀತಿಯಾಗಿ ಪೇಪರ್ಸ್ ಇರಬಹುದು, ಸೊ ಇದೆಲ್ಲ ಒಂದು ಕ್ವೆಶನ್ಸ್ ಇರುತ್ತೆ ಆ್ಯಂಡ್ ಎಷ್ಟು ಮಾರ್ಕ್ಸಿಗೆ ಇರುತ್ತೆ, ನಾವು ಯಾವ ರೀತಿ ಬರಿಬೇಕು, ಎಷ್ಟು ಪಾಯಿಂಟ್ಸ್ನ ಬರಿಬೇಕು, 4 ಮಾರ್ಕ್ಸ್ ಕ್ವೆಶನ್ಸ್ಗೆ ಎಷ್ಟು ಬರಿಬೇಕು, ಸೊ ಇದೆಲ್ಲ ಗೊಂದಲಗಳಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಗೊಂದಲಗಳಿಗೆ ಒಂದು ಕ್ಲಾರಿಟಿ ಅಥವಾ ಕ್ಲಾರಿಫೈ ಮಾಡ್ತಕ್ಕಂತಹ ಒಂದು ವಿಡಿಯೋ ಇದಾಗಿರುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಎಕ್ಸಾಮ್ನ ದೃಷ್ಟಿಯಿಂದ ಈ ವಿಡಿಯೋ ಅನುಕೂಲ ಆಗಿರುತ್ತೆ. ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಏನು PSTR ಮತ್ತು HSTR ಏನಿದೆಯಲ್ಲ ಮತ್ತು GPSTR, ಆ ಒಂದು ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ, ಪ್ಯಾಟ್ರನ್, ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ. ಓಕೆ, ಸೊ 3 ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ 1 ಏನಿದೆ ಅಲ್ಲ, ಅದು ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗೂ ಕೂಡ ಕಾಮನ್ ಆಗಿರುತ್ತೆ. 3 ಪರೀಕ್ಷೆಗಳಿಗೂ ಕೂಡ ಕಾಮನ್ ಆಗಿರುತ್ತೆ. ಅದು ಬಂದುಬಿಟ್ಟು ಪತ್ರಿಕೆ 1 150 ಅಂಕಗಳಿಗೆ ಇರೋವಂಥದ್ದು. ಓಕೆ, 150 ಮಾರ್ಕ್ಸಿಗೆ ಪತ್ರಿಕೆ 1 ಇರುತ್ತೆ. ಇದು ಜನರಲ್ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಆ್ಯಂಡ್ ಪೇಪರ್ 2 ಅಂತ ಬಂದಾಗ ಇದು ಕೂಡ 150 ಅಂಕಗಳಿಗೆ ಇರುತ್ತೆ. ಈ 150 ಅಂಕಗಳನ್ನು 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಆ್ಯಂಡ್ 50 ಮಾರ್ಕ್ಸಿಗೆ MCQs ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ ನಮಗೆ ಡಿಸ್ಕ್ರಿಪ್ಟಿವ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ, MCQ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ. ಬಿಕಾಸ್ ಒಂದು ಪ್ರಶ್ನೆ ಇರುತ್ತೆ, 4 ಆಪ್ಷನ್ಸ್ ಇರುತ್ತೆ ಆ್ಯಂಡ್ OMR ಶೀಟ್ ಇರುತ್ತೆ, ಅದರಲ್ಲಿ ನಾವು ಟಿಕ್ ಮಾಡಿಕೊಂಡು ಹೋಗ್ತೀವಿ. ಆ್ಯಂಡ್ ಡಿಸ್ಕ್ರಿಪ್ಟಿವ್ ಇರೋದ್ರಿಂದ, ವಿವರಣಾತ್ಮಕ ಪರೀಕ್ಷೆ ಇರೋದ್ರಿಂದ ಅದು ಎಷ್ಟು ಮಾರ್ಕ್ಸಿಗೆ 100 ಮಾರ್ಕ್ಸ್ಗೆ ವಿವರಣಾತ್ಮಕ ಪರೀಕ್ಷೆ ಇರುತ್ತೆ. ಸೊ ಈ 100 ಮಾರ್ಕ್ಸನ್ನು ಯಾವ್ಯಾವ ಒಂದು ವಿಭಾಗಗಳಿಗೆ, ಲೈಕ್ 2 ಮಾರ್ಕ್ಸು, 4 ಮಾರ್ಕ್ಸು, 3 ಮಾರ್ಕ್ಸ್ ಅಂತ ಎಷ್ಟು ಪ್ರಶ್ನೆಗಳಿರ್ತವೆ 100 ಮಾರ್ಕ್ಸಿಗೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಫಸ್ಟಿಗೆ. ಓಕೆ, ಆ್ಯಂಡ್ ಇಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು ಅಂತ ಬಂದಾಗ 2 ಅಂಕದ ಪ್ರಶ್ನೆಗಳು 26 ಇರುತ್ತೆ. 26 ಪ್ರಶ್ನೆಗಳಿರುತ್ತೆ. ಈ 26 ಪ್ರಶ್ನೆಗಳಿಗೆ 2 ಅಂಕ ಅಂತ ಅಂದಾಗ 52 ಮಾರ್ಕ್ಸ್ ಆಗುತ್ತೆ. ಓಕೆ, 52 ಮಾರ್ಕ್ಸ್ ಆಗುತ್ತೆ. ಆ್ಯಂಡ್ 3 ಅಂಕದ ಪ್ರಶ್ನೆಗಳು ಅಂತ ಬಂದಾಗ 12 ಪ್ರಶ್ನೆಗಳಿರುತ್ತೆ. ಈ 12 ಪ್ರಶ್ನೆಗಳಿಗೆ ಎಷ್ಟಾಗುತ್ತೆ, 36 ಮಾರ್ಕ್ಸ್ ಆಗುತ್ತೆ. ಓಕೆನಾ, 3 ಅಂಕದ ಪ್ರಶ್ನೆಗಳು 12 ಇರುತ್ತೆ. ಸೊ 12 3ಲಿ 36 ಆಗುತ್ತೆ. ಆಯಿತಾ. ಸೊ ನೆಕ್ಸ್ಟು 4 ಅಂಕದ ಪ್ರಶ್ನೆಗಳು 3 ಇರುತ್ತೆ. 3 4ಲಿ 12 ಮಾರ್ಕ್ಸ್ ಆಗುತ್ತೆ. ಸೊ ಇಲ್ಲಿ ಎಷ್ಟಾಯಿತು, 100 ಮಾರ್ಕ್ಸ್ ಆಯಿತು. ಇಲ್ಲಿ MCQs ಎಷ್ಟಾಯಿತು, 50 ಮಾರ್ಕ್ಸ್ ಆಯಿತು. ಸೊ ಓವರಾಲ್ ಎಷ್ಟಾಯಿತು, 150 ಮಾರ್ಕ್ಸ್ಗೆ ನಿಮ್ಮ ಒಂದು ವಿವರಣಾತ್ಮಕ ಪ್ರಶ್ನೆಗಳನ್ನು ಈ ರೀತಿಯಾಗಿ ಡಿವೈಡ್ ಮಾಡ್ತಾರೆ. ಆಯಿತಾ. ಸೊ GPSTRನಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಮಾದರಿ ಇರುತ್ತೆ. 2 ಅಂಕದ ಪ್ರಶ್ನೆಗಳು 26 ಇರುತ್ತೆ 52 ಅಂಕಗಳಿಗೆ. ಆ್ಯಂಡ್ 3 ಅಂಕದ ಪ್ರಶ್ನೆಗಳು 12 ಕೊಟ್ಟಿರ್ತಾರೆ 36 ಪ್ರಶ್ನೆಗಳಿಗೆ. ಆ್ಯಂಡ್ 4 ಅಂಕದ ಪ್ರಶ್ನೆಗಳು 3 ಇರುತ್ತೆ 12 ಅಂಕಗಳಿಗೆ. ಸೊ ಈ ರೀತಿ ಡಿವೈಡ್ ಮಾಡ್ಕೊಂಡಿರ್ತಾರೆ. ಇವಾಗ ಈ 2 ಅಂಕದ ಕ್ವೆಶನ್ಸು ಮತ್ತು 3 ಅಂಕದ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳಿಗೆ ಕೇಳಿದ್ರೆ ನಾವು ಎಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕು, ಹೇಗೆ ಶುರು ಮಾಡಬೇಕು, ಇದೆಲ್ಲವನ್ನು ಕೂಡ ಈಗ ನಾವು ತಿಳ್ಕೊತಾ ಹೋಗೋಣ. ಸೊ ಮೊದಲನೇದಾಗಿ ನಾವೇನು ಮಾಡಬೇಕು, ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಅಂತ ಭಾವಿಸ್ಕೊಳ್ಳಿ. ಆ ಪ್ರಶ್ನೆಯನ್ನು ನಾವು 1 ಸಲ ಅಲ್ಲ 2 ಸಲ ಓದಿ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ವಿಶ್ಲೇಷಿಸಿ ಅಂತ ಕೇಳಿರ್ತಾರೆ, ಅನಲೈಸ್ ಅಂತ ಕೇಳಿದ್ದಾರೆ, ಆಮೇಲೆ ಎಕ್ಸ್ಪ್ಲೈನ್ ವಿವರಿಸಿ ಅಂತ ಕೇಳಿದ್ದಾರೆ, ಅಥವಾ ಕ್ರಿಟಿಕಲಿ ಇವ್ಯಾಲ್ಯುಯೇಟ್ ಅಂದರೆ ವಿಮರ್ಶಿಸಿ ಅಂತ ಕೇಳಿದ್ದಾರೆ. ಸೊ ಏನು ಕೇಳಿದ್ದಾರೆ ಇದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಅಷ್ಟೇ ನಾವು ಆನ್ಸರ್ನ ಮಾಡಬೇಕಾಗಿರುತ್ತೆ. ಅಲ್ಲಿ ಒಂದೇನೋ ಕೇಳಿರ್ತಾರೆ, ನಾವು ಬರೆಯೋದು ಇನ್ನೊಂದು ಆಗಿರುತ್ತೆ. ಸೊ ಆ ಥರ ಯಾವ ಕಾರಣಕ್ಕೂ ಆಗಬಾರ್ದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇದು ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್. ಸೊ ಇದನ್ನು ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಯಾವುದೇ ಒಂದು ಡಿಸ್ಕ್ರಿಪ್ಟಿವ್ ಉತ್ತರಕ್ಕೆ, ವಿವರಣಾತ್ಮಕ ಉತ್ತರಕ್ಕೆ
ಮಾಡೋಕ್ಕೆ ಒಂದು ಪರ್ಫೆಕ್ಟ್ ಸ್ಟ್ರಕ್ಚರ್ ಅನ್ನೋದಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಏನು ಇಂಟ್ರೊಡಕ್ಷನ್ ಪೀಠಿಕೆ ವಿಷಯದ ಬಗ್ಗೆ 1-2 ಸಾಲನ ಅಥವಾ 2-3 ಸಾಲುಗಳ ಒಂದು ಸರಳ ಪರಿಚಯವನ್ನು ನಾವು ಮಾಡಿಕೊಡ್ಲೇಬೇಕಾಗುತ್ತೆ. ಅದು ಹೇಗೆ ಅಂತ ನಾನು ನೆಕ್ಸ್ಟ್ ನಿಮಗೆ ಒಂದು ಪ್ರಶ್ನೆಯನ್ನು ಕೊಟ್ಟು ಅದಕ್ಕೆ ಹೇಗೆ ಉತ್ತರ ಬರಬೇಕಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಯಾವುದೇ ಒಂದು ಡಿಸ್ಕ್ರಿಪ್ಟಿವ್ ಆನ್ಸರ್ಗೆ ಇಂಟ್ರೊಡಕ್ಷನ್ ಇರಲೇಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಬಾಡಿ ಅಂದರೆ ಮುಖ್ಯ ಭಾಗ. ಪ್ರಶ್ನೆ ಏನು ಕೇಳಿದ್ದಾರೆ ಆ ಪ್ರಶ್ನೆಗೆ ಡೈರೆಕ್ಟಾಗಿ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿ ಇವಾಗ 4 ಮಾರ್ಕ್ಸ್ಗೆ ಪ್ರಶ್ನೆ ಕೇಳಿದಾರಾ, ಓಕೆ 8 ಪಾಯಿಂಟ್ಸ್ಗಳನ್ನು ಬರೆದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ, ನಿಮಗೆ ಗೊತ್ತಿದ್ರೆ ಎಕ್ಸ್ಪ್ಲೇನ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಕನ್ಕ್ಲೂಷನ್ ಅಂದರೆ ಉಪಸಂಹಾರ, ನಿಮ್ಮ ಉತ್ತರದ ಸಾರಾಂಶ ಅಥವಾ ಒಂದು ಪಾಸಿಟಿವ್ ಆಗಿರ್ತಕ್ಕಂತಹ ಒಂದು ಮುಕ್ತಾಯವನ್ನು ನೀವು ಕೊಡಬೇಕಾಗುತ್ತೆ. ಸೊ ಈ ರೀತಿ ಬರೆದಾಗ ಇವ್ಯಾಲ್ಯುವೇಟರ್ಸ್ಗೆ ಅಂದರೆ ಮೌಲ್ಯಮಾಪಕರಿಗೆ ಏನಾಗುತ್ತೆ, ನಿಮ್ಮ ಒಂದು ಸ್ಪಷ್ಟತೆ ಇಷ್ಟ ಆಗುತ್ತೆ. ಅಲ್ಲಿ 4 ಮಾರ್ಕ್ಸ್ ಇದ್ದರೆ ಡೆಫಿನೆಟ್ಲಿ ನಿಮಗೆ 4 ಮಾರ್ಕ್ಸನ್ನು ಕೂಡ ಕೊಟ್ಟುಬಿಡ್ತಾರೆ. ಓಕೆ, ಆ್ಯಂಡ್ ಥರ್ಡ್ ಟಿಪ್ಸ್ ಏನಪ್ಪ ಅಂತ ಅಂದರೆ ಬುಲೆಟ್ ಪಾಯಿಂಟ್ಸ್. ಅಂದರೆ ಏನು ಬುಲೆಟ್ ಪಾಯಿಂಟ್ಸ್ ಅಂದರೆ ಈ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ಗಳನ್ನ ಓದೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಇವಾಗ ಯಾವುದೋ ಒಂದು ಪ್ರಶ್ನೆ ಕೇಳಿರ್ತಾರೆ, ಸಿಪಾಯಿ ದಂಗೆಯನ್ನು ವಿವರಿಸಿ. ನೀವು ಉದ್ದಕ್ಕೂ ಪ್ಯಾರಾಗ್ರಾಫ್ನ ಎಲ್ಲೂ ಗ್ಯಾಪ್ ಇಲ್ದಂಗೆ ಬರ್ಕೊಂಡು ಹೋದರೆ ಅದ್ರ ಕತೆ ಓದಂಗೆ ಯಾರಿಗೂ ಓದೋಷ್ಟು ಟೈಮ್ ಕೂಡ ಇರೋದಿಲ್ಲ ಅಲ್ಲಿ. ಓಕೆ, ಸೊ ನಿಮ್ಮ ಥರನೇ ಬಹಳಷ್ಟು ಪೇಪರ್ಸ್ಗಳನ್ನು ಅವರು ವ್ಯಾಲ್ಯುವೇಟ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನಿಮ್ಮ ಉತ್ತರಗಳನ್ನು ನೀವೇನು ಮಾಡಬೇಕಾಗುತ್ತೆ, ಬುಲೆಟ್ ಪಾಯಿಂಟ್ಸ್ ಅಥವಾ ನಂಬರ್ ಹಾಕಿ ಬರೀಬೇಕಾಗುತ್ತೆ, ಅಥವಾ ಒಂದು ಸ್ಟಾರ್ ಹಾಕಿ ಅದ್ರ ಮುಂದೆ ಅದಕ್ಕೆ ಏನು ಕಾರಣ, ಪರಿಣಾಮ ಏನಾಯಿತು ಅದನ್ನು ನೀವು ಬರಿತಾ ಹೋಗಬೇಕಾಗುತ್ತೆ. ಓಕೆ, ಸೊ ಮುಖ್ಯವಾಗಿರ್ತಕ್ಕಂತಹ ಒಂದು ಪದಗಳು ಅಥವಾ ವ್ಯಾಖ್ಯೆಗಳು ಡೆಫಿನೇಷನ್ಸ್ ಏನಾದರೂ ಇದ್ದರೆ ಅದ್ರ ಕೆಳಗೆ ನೀವೇನು ಮಾಡಬೇಕಾಗುತ್ತೆ, ಅಂಡರ್ಲೈನ್ ಮಾಡಿ. ಇದು ನಿಮ್ಮ ಒಂದು ಆನ್ಸರ್ ಏನು ಮಾಡಿರ್ತೀರಲ್ಲ, ಸೊ ಆ ಆನ್ಸರು ಎದ್ದು ಕಾಣೋ ಹಾಗೆ ಹೈಲೈಟ್ ಆಗೋ ಹಾಗೆ ಮಾಡುತ್ತೆ. ಓಕೆ, ಸೊ ಇನ್ನು ಇದ್ರ ಬಗ್ಗೆ ಮತ್ತಷ್ಟು ಹೇಳಬೇಕು ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಹ್ಯಾಂಡ್ ರೈಟಿಂಗು. ಇದು ನಾನು ಈ ಎಕ್ಸಾಮ್ ನೋಟಿಫಿಕೇಷನ್ ಆದಮೇಲಿಂದ ಹೇಳ್ತಾನೆ ಇದ್ದೀನಿ. ವಿವರಣಾತ್ಮಕ ಪೇಪರ್ನಲ್ಲಿ ಸಮಯ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ, ಆಯಿತಾ. ಸೊ ಓಕೆ, ಈಗ ಒಂದು ಪ್ರಶ್ನೆಗೆ ನೀವು ಉತ್ತರ ತುಂಬ ಚೆನ್ನಾಗಿ ಓದ್ಕೊಂಡು ಹೋಗಿರ್ತೀರ, ಆ ಪ್ರಶ್ನೆಗೆ ನಿಮಗೆ 5 ಮಾರ್ಕ್ಸ್ ಅಲ್ಲ 10 ಮಾರ್ಕ್ಸ್ ಕೊಟ್ಟರು ನೀವು ಬರಿತೀರ. ಹಾಗಂತ ಪುಟಾನ ತುಂಬಿಸ್ಕೊಂಡು ಹೋಗಬೇಡಿ, ನನಗೆ ಇದು ತುಂಬ ಚೆನ್ನಾಗಿ ಗೊತ್ತು, ನಾನು ಎಲ್ಲ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿ ಬರೆದಿದ್ದೀನಿ ಅಂತ. ಅದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೋ ಅಷ್ಟೇ ಮಾರ್ಕ್ಸ್ನ ಕೊಡ್ತಾರೆ ಹೊರತು ನೀವು ಎಕ್ಸ್ಟ್ರಾಡಿನರಿಯಾಗಿ ಬರೆದಿದ್ದೀರಾ ಅಂತ ಅಂದ್ಬಿಟ್ಟು ನಿಮಗೆ 10 ಮಾರ್ಕ್ಸ್ನ ಕೊಡೋಲ್ಲ. ಸೊ ಹಾಗಾಗಿ ಎಷ್ಟು ಅಂಕದ ಪ್ರಶ್ನೆಗೆ ಎಷ್ಟು ನಿಮಿಷ ಕೊಡಬೇಕು ಅಂತ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಆಮೇಲೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಎಷ್ಟು ಏನು ಹೇಳ್ತಾರೆ, ಈ ಮುತ್ತಿನ ಥರ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಓದೋದಕ್ಕೆ ಮತ್ತು ನೋಡಿದ ತಕ್ಷಣ ಫುಲ್ ಅಟ್ರಾಕ್ಟ್ ಆಗಬೇಕು. ಸೊ ಆ ಥರ ಬಹಳ ಒಂದು ಆಕರ್ಷಣೀಯವಾಗಿರಬೇಕು. ಆದರೆ ಓದೋದಕ್ಕೆ ಸುಲಭವಾಗಿರೋ ಹಾಗೆ ಸ್ಪಷ್ಟವಾಗಿ ಬರೀಬೇಕು. ಇಟ್ಸ್ ಓಕೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ಪರವಾಗಿಲ್ಲ. ಆದರೆ ಮೌಲ್ಯಮಾಪಕರು ನಿಮ್ಮ ಪೇಪರ್ನ ನೋಡಿದ ತಕ್ಷಣ ಅಯ್ಯೋ ಯಾವುದಿದು ಪೇಪರ್ ಅಂತ ಅನ್ನೋ ಥರ ಮಾತ್ರ ಬರೆಯೋಕ್ಕೆ ಹೋಗಬೇಡಿ. ಓಕೆ, ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಇದಿಷ್ಟಾಯಿತು. ಆ್ಯಂಡ್ ನೆಕ್ಸ್ಟ್ ಇವಾಗ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಕ್ವೆಶನ್ಸ್ಗಳನ್ನು ಕೇಳಿದಾಗ ಇಂತಹ ಕ್ವೆಶನ್ಸ್ಗಳನ್ನ ಕೇಳಿದಾಗ ನಾವು ಯಾವ ರೀತಿ ಆನ್ಸರ್ನ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇದು ನಾನು ಜಸ್ಟ್ ಎಕ್ಸಾಂಪಲ್ ಕ್ವೆಶನ್ಸ್ ಅಷ್ಟೇ, ಈ ರೀತಿ ಕೇಳಬಹುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಓಕೆ, ಆ್ಯಂಡ್ ಮೊದಲನೇ ಪ್ರಶ್ನೆ ನಾನು ಇಲ್ಲಿ ತೊಗೊಂಡಿದ್ದೀನಿ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಅಂತ ಅಂದ್ಕೊಳ್ಳಿ. ಇದನ್ನು ಇವಾಗ 4 ಮಾರ್ಕ್ಸ್ನ ಪ್ರಶ್ನೆ ಕೇಳಿರ್ತಾರೆ. ಓಕೆ, 4 ಅಂಕ. ಇದನ್ನು ಹೆಂಗೆ ಬರೀತೀರಾ? ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಅಂತ ಕೇಳಿದ್ದಾರೆ. 2 ಪ್ರಶ್ನೆನ ಒಂದರಲ್ಲೇ ಕೇಳಿದ್ದಾರೆ, ಕಾರಣ ಮತ್ತು ಪರಿಣಾಮ ಎರಡನ್ನೂ ಕೇಳಿಬಿಟ್ಟಿದ್ದಾರೆ. ಹೆಂಗೆ ಬರೀತೀರಾ? ಓಕೆ, ಈಗ ಫಸ್ಟ್ ಆಫ್ ಆಲ್ ಪ್ಲಾಸಿ ಕದನದ ಬಗ್ಗೆ ಒಂದು 2 ಸಾಲುಗಳ ಇಂಟ್ರೊಡಕ್ಷನನ್ನು ನೀವು ಬರೀಬೇಕಾಗುತ್ತೆ. ಓಕೆ, ಇದು ಯಾರ್ಯಾರಿಗೆ ನಡೆಯಿತು? ಬಂಗಾಳದ ನವಾಬ ಸಿರಾಜುದ್ದೌಲನಿಗೂ ಹಾಗೂ ಬ್ರಿಟಿಷರಿಗೂ 1757ರಲ್ಲಿ ಇತಿಹಾಸ ಪ್ರಸಿದ್ಧ ಪ್ಲಾಸಿ ಕದನ ನಡೆಯಿತು. ಸೊ ಇದಿಷ್ಟು ಇಂಟ್ರೊಡಕ್ಷನ್ ಆಗೋಯ್ತು. ಓಕೆ, ಸೊ 2-3 ಲೈನ್ ಆಯಿತು. ನೆಕ್ಸ್ಟ್ ಏನು ಕೇಳಿದ್ದಾರೆ? ಕಾರಣ ಕೇಳಿದ್ದಾರೆ. ಸೊ ಇಲ್ಲಿ ಬರುವಂತಹ ಮೇನ್ ಕಾರಣ, ರೀಸನ್ ಏನಪ್ಪ ಅಂದರೆ ಮೂರು ಕಾರಣ ಬರುತ್ತೆ. ಮೊದಲನೇದು ಬಂದ್ಬಿಟ್ಟು ಏನು? ದಸ್ತಕಗಳ ದುರುಪಯೋಗ. ಸೊ 2ನೇ ಕಾರಣ ಬಂದ್ಬಿಟ್ಟು ಅನುಮತಿ ಇಲ್ಲದೇನೆ ಅವರು ಕೋಟೆಯನ್ನು ದುರಸ್ತಿ ಮಾಡಿಸಿರೋವಂಥದ್ದು. ಆ್ಯಂಡ್ 3ನೇ ಒಂದು ಕಾರಣ ಬಂದ್ಬಿಟ್ಟು ಕಪ್ಪು ಕೋಣೆ ದುರಂತ. ಇದಿಷ್ಟು ಕಾರಣಗಳು. ಸೊ ಇದಿಷ್ಟು ಕಾರಣ ಬರೆದು ಸುಮ್ಮನೆ ಆಗಿಬಿಟ್ರೆ ನಮಗೆ 4 ಮಾರ್ಕ್ಸ್ ಕೊಟ್ಬಿಡ್ತಾರಾ? ಡೆಫಿನೆಟ್ಲಿ ಇಲ್ಲ. ಬಿಕಾಸ್ 4 ಮಾರ್ಕ್ಸಿಗೆ ಕೇಳಿರೋದ್ರಿಂದ ನೀವು ಈ ಕಾರಣಗಳನ್ನ ಬರೆದ್ಬಿಟ್ಟು ಅಲ್ಲಿ 2-3 ಸಲ ಎಕ್ಸ್ಪ್ಲೇನ್ ಮಾಡಿ.
ಓಕೆ, ದಸ್ತಕಗಳ ದುರುಪಯೋಗ ಅಂತಂದಾಗ ನೀವು ಏನು ಬರಿತೀರಾ? ಕಂಪನಿಯ ವ್ಯಾಪಾರಕ್ಕೋಸ್ಕರ ನೀಡಿದಂತಹ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ಏನು ಮಾಡ್ತಾ ಇರ್ತಾರೆ? ದುರುಪಯೋಗ ಮಾಡ್ಕೊಳ್ತಾ ಇರ್ತಾರೆ. ಸೊ ದುರುಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ರಾಜ್ಯದ ಒಂದು ಬೊಕ್ಕಸ ಏನಾಗ್ತಾ ಇರುತ್ತೆ? ನಷ್ಟ ಆಗ್ತಾ ಇರುತ್ತೆ. ಸೊ ಇದನ್ನು ತಿಳಿದಂತಹ ಸಿರಾಜುದ್ದೌಲಾ ಏನು ಮಾಡ್ತಾನೆ? ಕೋಪ ಮಾಡ್ಕೊಳ್ತಾನೆ, ಕೆಂಡಾಮಂಡಲನಾಗ್ತಾನೆ. ಸೊ ಇದು ಒಂದು ರೀಸನ್. ಓಕೆ, ಅದರ ಮುಂದೆ ಎಕ್ಸ್ಪ್ಲನೇಷನ್. ಆ್ಯಂಡ್ ನೆಕ್ಸ್ಟ್ ಕಪ್ಪು ಕೋಣೆ ದುರಂತ ಅಂತ ಬರುತ್ತೆ. ಏನು ಬರಿತೀರಾ? ಬ್ರಿಟಿಷರ ಪೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ಕೊಳ್ತಾನೆ ಯಾರು? ಸಿರಾಜುದ್ದೌಲಾ. ಹಾಗೆ ಅಲ್ಲಿ ಇದ್ದಂತಹ 146 ಮಂದಿ ಬ್ರಿಟಿಷರನ್ನ ಸೆರೆ ಹಿಡಿತಾನೆ. ಆಮೇಲೆ ಅದರಲ್ಲಿ 123 ಮಂದಿ ಅಸುನೀಗ್ತಾರೆ, 23 ಮಂದಿ ಬದುಕುಳಿತಾರೆ ಅನ್ನೋದಾಗಿತ್ತು. ಓಕೆ, ಸೊ ಇದು ಕಪ್ಪು ಕೋಣೆ ದುರಂತ. ಇವಾಗ 3 ಪಾಯಿಂಟ್ ಇದೆ ಅಂತಂದರೆ ಅದು 4 ಮಾರ್ಕ್ಸ್ನ ಪ್ರಶ್ನೆ ಆಗಲ್ಲ. ಆಯಿತಾ? 4 ಮಾರ್ಕ್ಸ್ನ ಪ್ರಶ್ನೆ ಆಗಬೇಕು ಅಂದರೆ ಆ 3 ಪಾಯಿಂಟ್ಸ್ ಬರೆದು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ ಇದು ಕಾರಣ ಆಯಿತು, ಸರಿನಾ? ಇನ್ನು ನೆಕ್ಸ್ಟು ಏನೇನು ಪರಿಣಾಮ ಏನಾಯಿತು? ಏನು ಪರಿಣಾಮ ಆಗುತ್ತೆ? ಇದು ಈ ಒಂದು ಪ್ಲಾಸಿ ಕದನದ ಒಂದು ಪರಿಣಾಮ ಅಂತ ಬಂದಾಗ, ಸೊ ಈ ಒಂದು ಯುದ್ಧ ಏನಿದೆ ಅಲ್ಲ, ಭಾರತೀಯರಲ್ಲಿ ಇದ್ದಂತಹ ಒಂದು ಅನೈಕ್ಯತೆ ಆಗಿರಬಹುದು, ಅಸಂಘಟನೆ ಆಗಿರಬಹುದು, ಮತ್ತು ವ್ಯಾಪಾರಿ ವರ್ಗದಲ್ಲಿ ಇದ್ದಂತಹ ಒಂದು ಲೋಭಿತನವನ್ನು ಇದು ನಮಗೆ ತೋರಿಸ್ಕೊಡ್ತು. ಆಮೇಲೆ ಮೀರ್ ಜಾಫರ್ ಏನಾಗ್ತಾರೆ? ಬಂಗಾಳದ ನವಾಬನಾಗ್ತಾನೆ. ಯಾಕಂದರೆ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನನ್ನು ಸೆರೆ ಹಿಡಿದು ಕೊಂದು ಬಿಡ್ತಾರೆ. ಓಕೆ, ರಾಬರ್ಟ್ ಕ್ಲೈವ್ ಮತ್ತು ಇವರೆಲ್ಲ ಸೇರಿಕೊಂಡು. ಸೊ ಹಾಗಾಗಿ ಅವನ ಜಾಗಕ್ಕೆ ಮೀರ್ ಜಾಫರ್ ಬರ್ತಾನೆ. ಆ್ಯಂಡ್ ಕಂಪನಿ ಏನಾಗುತ್ತೆ? ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತೆ. ಯಾರು? ಬ್ರಿಟಿಷರು. ಅದಾದಮೇಲೆ ಏನಾಗುತ್ತೆ? ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದಂತಹ ಒಂದು ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ ಏನು ಮಾಡ್ತಾನೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 17,70,00,000 ರೂಪಾಯಿಗಳನ್ನು ಕೊಡ್ತಾರೆ. ಸೊ ಒಟ್ಟಾರೆಗೆ ಹೇಳಬೇಕು ಅಂತಂದರೆ ಮೀರ್ ಜಾಫರ್ ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗೋದ್ರ ಮುಖಾಂತರ ನಿರಂತರವಾಗಿ ಅವನು ಶೋಷಣೆಗೆ ಒಳಗಾಗ್ತಾ ಇರ್ತಾನೆ. ಸೊ ಈ ರೀತಿಯಾಗಿ ಕಾರಣ ಮತ್ತು ಪರಿಣಾಮಗಳು ಅಟ್ಲೀಸ್ಟ್ 3, 4 ಅಥವಾ 4 ಪಾಯಿಂಟ್ಸ್ 8 ಪಾಯಿಂಟ್ಸ್ ಇತ್ತು ಅಂತಂದರೆ ಆರಾಮಾಗಿ ನಿಮಗೆ ಏನಾಗುತ್ತೆ? ಅಲ್ಲಿ ಎಷ್ಟು ಮಾರ್ಕ್ಸ್ನ ಕೊಟ್ಟಿದ್ದಾರೆ ಅಷ್ಟು ಮಾರ್ಕ್ಸ್ನ ನೀವು ತಗೊಳ್ತೀರಿ. ಓಕೆ, ಅಲ್ಲಿ 4 ಮಾರ್ಕ್ಸ್ನ ಪ್ರಶ್ನೆ ಅಂತ ಬಂದಾಗ ನೀವು ಮಿನಿಮಮ್ ಅಂತಂದ್ರೂ 8 ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ. ಓಕೆನಾ? ಸೊ 3 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ಅಲ್ಲಿ ಮಿನಿಮಮ್ ಅಂತಂದ್ರೂ ನೀವು ಎಷ್ಟು ಪಾಯಿಂಟ್ಸ್ನ ಬರೀಬೇಕಾಗುತ್ತೆ? 6 ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ. ಫಸ್ಟು ಹೇಳ್ದಂಗೆ ಸರಳ ಒಂದು ವಿವರಣೆ ಕೊಡಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹಾಕಿ, ನಿಮಗೆ ವಿವರಣೆ ಸ್ವಲ್ಪ ಚೆನ್ನಾಗಿ ಗೊತ್ತಿತ್ತು ಅಂತಂದರೆ ಒಂದಷ್ಟು ಪದಗಳ ಬಳಕೆಯನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಬಳಸಿ ಅದನ್ನು ವಿವರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಕನ್ಕ್ಲೂಷನ್, ಉಪಸಂಹಾರ ಬರೀರಿ. ಇಷ್ಟೇ, ಮುಗ್ದೋಯ್ತು. ಆ್ಯಂಡ್ ಇನ್ನು 2 ಮಾರ್ಕ್ಸಿನ ಪ್ರಶ್ನೆ ಅಂತ ಬಂದಾಗ 4 ಪಾಯಿಂಟ್ಸು. ಸೊ ಅಲ್ಲಿ ಕೇಳ್ತಾರೆ ವಿವರಿಸಿ ಅಂತ ಕೇಳ್ತಾರೆ ಅಥವಾ ವಿಶ್ಲೇಷಿಸಿ ಅಂತ ಕೇಳ್ತಾರೆ. ಅಲ್ಲಿ ಯಾವ ರೀತಿ ಕೇಳ್ತಾರೆ ಅದನ್ನು ನಾವು ನೋಡ್ಕೊಂಡು ಏನು ಮಾಡಬೇಕಾಗುತ್ತೆ? ಆನ್ಸರ್ನ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಲ್ಲಿ 3ನೇ ಒಂದು ಪ್ರಶ್ನೆ ಹಾಕಿದ್ದೀನಿ ನೋಡಿ. ಇಲ್ಲಿ ಭ್ರಷ್ಟಾಚಾರ ಅಂದರೆ ಏನು? ಓಕೆ, ವೆಯ್ಟ್. ಎಸ್, ಭ್ರಷ್ಟಾಚಾರ ಅಂದರೆ ಏನು? ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ನೀವು ಏನಂತ ಆನ್ಸರ್ ಮಾಡ್ತೀರಾ ಈ ಒಂದು ಪ್ರಶ್ನೆಗೆ? ಮೊದಲಿಗೆ ಭ್ರಷ್ಟಾಚಾರ ಅಂದರೆ ಏನು ಅಂತ ನಾವು ಬರೀಬೇಕಾಗುತ್ತೆ. ಏನು ಭ್ರಷ್ಟಾಚಾರ ಅಂದರೆ? ಲಂಚ ಅಥವಾ ಇನ್ನು ಯಾವುದೇ ಒಂದು ಕ್ರಮದಿಂದ ಕಾನೂನು ಬಾಹಿರಕ್ಕೆ ಪ್ರಚೋದನೆ ನೀಡುವಿಕೆ ಅಂತ ಅರ್ಥ ಬರುತ್ತೆ. ಓಕೆ, ಭ್ರಷ್ಟಾಚಾರ ಅಂತಂದರೆ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಂದ್ರೆ ಭಾರತದ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದು ಮುಖ್ಯ ಪಿಡುಗಾಗಿದೆ ಅಂತ ನೀವು ಆರಂಭ ಮಾಡಬೇಕಾಗುತ್ತೆ. ಓಕೆ, ಭ್ರಷ್ಟಾಚಾರಕ್ಕೆ ಏನೇನಪ್ಪ ಕಾರಣಗಳಿದ್ದಾವೆ? ಓಕೆ, ಸಾರ್ವಜನಿಕ ಜೀವನವನ್ನು ಬಾಧಿಸ್ತಾ ಇರ್ತಕ್ಕಂತಹ ಭ್ರಷ್ಟಾಚಾರಕ್ಕೆ ಒಂದಷ್ಟು ಪ್ರಮುಖ ಕಾರಣಗಳಿದ್ದಾವೆ. ಏನೇನಿದೆ? ಜಾತೀಯತೆ ಆಗಿರ್ಬೋದು, ಸ್ವಜನ ಪಕ್ಷಪಾತ ಆಗಿರಬಹುದು, ಹಾಗೆಯೇ ಉತ್ತರದಾಯಿತ್ವದ ಕೊರತೆ ಆಗಿರ್ಬೋದು, ಕಠಿಣ ಕಾನೂನುಗಳ ಕೊರತೆ ಆಗಿರಬಹುದು, ಮಾನವ ಸಹಜವಾದ ಒಂದು ಸ್ವಾರ್ಥತೆ ಆಗಿರಬಹುದು, ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ ಆಗಿರಬಹುದು, ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದೇ ಇರೋದಾಗಿರಬಹುದು, ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅದಕ್ಷತೆ, ಇದೆಲ್ಲವೂ ಕೂಡ ಏನಾಗುತ್ತೆ? ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ. ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ಓಕೆ, ಸೊ ಇದಿಷ್ಟು ಪಾಯಿಂಟ್ಸ್ಗಳನ್ನ ನೀಟಾಗಿ 1 by 1 ಬರ್ಕೊಂಡು ಹೋದರೆ ಆಗುತ್ತೆ. ಆ್ಯಂಡ್ ಇನ್ನೊಂದು ಕೇಳಿದ್ದಾರೆ, ಇದರಿಂದ ಏನು ದುಷ್ಪರಿಣಾಮಗಳಾಗುತ್ತೆ? ಓಕೆ, ಏನೇನಾಗುತ್ತೆ ಹಾಗಾದರೆ? ಇದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಪ್ರಥಮತಃ ಕಾನೂನು ಬಾಹಿರ ಆಗಿರುತ್ತೆ, ಸಮಾಜ ವಿರೋಧಿ ಹಾಗೆ ಅನೈತಿಕವಾಗಿರುವಂಥದ್ದು ಇದು ಏನು ಈ ಒಂದು ಭ್ರಷ್ಟಾಚಾರ. ಉತ್ತಮ ಆಡಳಿತದ ಪರಮಶತ್ರು ಆಗಿರುತ್ತೆ, ಆಡಳಿತದಲ್ಲಿ ಪಾರದರ್ಶಕತೆ ಹಾಗೆ ಉತ್ತರದಾಯಿತ್ವಕ್ಕೆ ಭಂಗವನ್ನು ಉಂಟು ಮಾಡುತ್ತೆ, ರಾಜಕೀಯ ಭ್ರಷ್ಟಾಚಾರ ವ್ಯವಸ್ಥಿತ ಅಪರಾಧಗಳಿಗೂ ಕೂಡ ಎಡೆ ಕೊಟ್ಬಿಡತ್ತೆ. ಇನ್ನು ಸಾರ್ವಜನಿಕ ಸೇವಾ ಕ್ಷೇತ್ರಗಳಲ್ಲಿ ಅಧಿಕಾರಶಾಹಿಯಲ್ಲಿ ಒದಗತಕ್ಕಂತಹ
ಲೋಪದೋಷಗಳಿಗೂ ಜೊತೆಗೆ ವಂಚನೆಗಳಿಗೂ ಇದೇನು ಮಾಡಿಬಿಡುತ್ತೆ, ದಾರಿ ಮಾಡಿಕೊಡುತ್ತೆ. ಜೊತೆಗೆ ದೇಶದ ಸಾಮಾಜಿಕ, ಆರ್ಥಿಕ ಹಾಗೆ ರಾಜಕೀಯ ವ್ಯವಸ್ಥೆಯನ್ನು ಇದೇನು ಮಾಡುತ್ತೆ, ದುರ್ಬಲಗೊಳಿಸ್ಬಿಡುತ್ತೆ. ಸೊ ಹೀಗೆ ಟೆಕ್ಸ್ಟ್ ಬುಕ್ಸಲ್ಲಿ ಆಗಿರ್ಬೋದು, ಯಾವ ನೀವು ಸೋರ್ಸ್ ಓದ್ತಾ ಇದ್ದೀರಾ ಅಲ್ಲಿ ಪ್ಯಾರಾಗ್ರಾಫ್ ವೈಸ್ ಇದ್ದರೆ ಅದನ್ನು ನೀವೇನು ಮಾಡಬೇಕಾಗುತ್ತೆ, ಪಾಯಿಂಟ್ ವೈಸ್ ಮಾಡಿಕೊಂಡು ನೀವು ಬರೀಬೇಕಾಗುತ್ತೆ. ಓಕೆ, ಸೊ ನಾನು ಇಲ್ಲಿ ಇಷ್ಟು ಏನು ಹೇಳ್ದಲ್ಲ ಅದರಲ್ಲಿ ಅಟ್ಲೀಸ್ಟ್ ಒಂದು 5 to 6 ಪಾಯಿಂಟ್ಸ್ನ ನಾವು ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನೀವು ಬರಿಬೇಕಾದ್ರೆ ಮೊದಲಿಗೆ ಭ್ರಷ್ಟಾಚಾರ ಅಂದರೆ ಏನು ಅಂತ ಭ್ರಷ್ಟಾಚಾರ ಅಂತ ಹಾಕ್ಬಿಟ್ಟು ಇಲ್ಲಿ ಫಸ್ಟ್ ಆಫೀಸ್ ಹಾಕ್ಬಿಟ್ಟು ಬರೀತೀರಾ. ಓಕೆ, ನೆಕ್ಸ್ಟು ಏನು ಕಾರಣ ಅಂತ ಇಲ್ಲಿ ಹಾಕಿಬಿಟ್ಟು ನೆಕ್ಸ್ಟು ಒನ್ ಪಾಯಿಂಟ್ ನಂಬರ್ 1 ಆ್ಯಂಡ್ ಪಾಯಿಂಟ್ ನಂಬರ್ 2 ಅಂತ ಹಾಕಿ ಬರೀತೀರಾ. ಇಲ್ಲಿ ಕಾರಣಗಳಿಗೆ ನೀವು ಅಂಡರ್ಲೈನ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಏನು ಕೇಳಿದರೆ ದುಷ್ಪರಿಣಾಮ. ಆಯಿತಾ, ಇದು ಪಾಯಿಂಟ್ಸ್ ಇಲ್ಲಿಗೆ ಮುಗೀತು. ದುಷ್ಪರಿಣಾಮಗಳು, ಓಕೆ, ದುಷ್ಪರಿಣಾಮ ಅಂತ ಹೆಡ್ಡಿಂಗ್ ಬರೆದು ಅದಕ್ಕೆ ಅಂಡರ್ಲೈನ್ ಮಾಡಿ. ಏನು ಪಾಯಿಂಟ್ ನಂಬರ್ 1 ದುಷ್ಪರಿಣಾಮ, ಪಾಯಿಂಟ್ ನಂಬರ್ 2 ದುಷ್ಪರಿಣಾಮ, ಹೀಗೆ ಪಾಯಿಂಟ್ಸ್ಗಳನ್ನು ಹಾಕ್ಕೊಂತ ನೀವು ಬರ್ಕೊತ ಹೋಗಿ. ಓಕೆ, ಆ್ಯಂಡ್ ಇಲ್ಲಿ ಒಂದು ಪಾಯಿಂಟ್ ಆಗಿ ಅದಕ್ಕೆ ಎಕ್ಸ್ಪ್ಲನೇಷನ್ ಬರೆದಾದ್ಮೇಲೆ ಒಂದು ಸ್ವಲ್ಪ ಸ್ಪೇಸ್ ಬಿಡಿ, ಅಂದರೆ ಒಂದು ಲೈನ್ ಬಿಟ್ಟು ಬರೀರಿ ಅಥವಾ ಆ ಪಾಯಿಂಟಿಗೆ ಅಂಡರ್ಲೈನ್ ಹಾಕಿ. ಸೊ ಹೀಗೆ ನಿಮ್ಮ ಉತ್ತರ ಪತ್ರಿಕೆ ಬಹಳ ಆಕರ್ಷಣೀಯವಾಗಿರಬೇಕು, ಸ್ವಚ್ಛವಾಗಿರಬೇಕು. ನೋಡಿದ ತಕ್ಷಣ ಓಕೆ ಚೆನ್ನಾಗಿ ಬರ್ದಿದ್ದೇನಪ್ಪ ಇವನು ಅಂತ ಅನ್ನಿಸ್ಬೇಕು ಮೌಲ್ಯಮಾಪಕರಿಗೆ. ಸೊ ಇದೆಲ್ಲವನ್ನ ಕೂಡ ನೀವು ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಕಷ್ಟ ಆಗೋದೇ ಇಲ್ಲ. ಆಮೇಲೆ ಇನ್ನೊಂದು, ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಹೇಗೆ ಓದಿದಪ್ಪ, ಡೆಫಿನೆಟ್ಲಿ ನಾನು ಹೇಳ್ತೀನಲ್ಲ, ಡಿಸ್ಕ್ರಿಪ್ಟಿವ್ ಪೇಪರ್ಗೆ ನೀವು ಕಂಪ್ಲೀಟಾಗಿ ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಿ ಆ ವಿಷಯವನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಯಿತಾ, ಕರ್ನಾಟಕ ಯುದ್ಧಗಳು ಅಂತಂದರೆ ಏನು, ಯಾರ್ಯಾರಿಗಾಯಿತು, ಯಾರ್ಯಾರು ಬರ್ತಾರೆ, ಆಮೇಲೆ ಟಿಪ್ಪು ಸುಲ್ತಾನನ ಒಂದು ಅಧಿಕಾರ, ಅದಾದಮೇಲೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ದತ್ತು ಮಕ್ಕಳಿಗೆ ಹಕ್ಕಿನ ನೀತಿ ಅಂದರೆ ಏನು, ಅದನ್ನು ಯಾರು ಜಾರಿಗೆ ತಂದಿದ್ದು, ಆಂಗ್ಲೋ ಸಿಖ್ ಯುದ್ಧಗಳಾಗಿರಬಹುದು, ಆಮೇಲೆ ಸಹಾಯಕ ಸೈನ್ಯ ಪದ್ಧತಿ ಅಂತಂದರೆ ಏನು, ಇದೆಲ್ಲವನ್ನು ಕೂಡ ನೀವು ಕಾನ್ಸೆಪ್ಟ್ ವೈಸ್ ಓದ್ಕೊಂಡು ಅರ್ಥ ಮಾಡ್ಕೋಬೇಕು. ಹಾಗಂತ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರನೇ ಬರೀಬೇಕು ಅಂತ ಏನೂ ಇಲ್ಲ. ನಿಮ್ಮ ಪದ ಬಳಕೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಕ್ಕಿಂತ ಒಳ್ಳೊಳ್ಳೆ ಪದಗಳನ್ನು ನಾನು ಸೇರಿಸಿ ಬರಿತೀನಿ, ಆ ವಿಷಯವನ್ನು ನಾನು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ನೀವು ಬರಿಬೋದು. ಓಕೆ, ಸೊ ಅಲ್ಲಿರೋ ಥರನೇ ಬರೆದ್ರೆ ಮಾತ್ರನೇ ನಮಗೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದೆಲ್ಲ ಏನೂ ಇಲ್ಲ. ಸೊ ಆ ಪ್ರಶ್ನೆಗೆ ತಕ್ಕಂಗೆ ಉತ್ತರವನ್ನು ನೀವು ನೀಟಾಗಿ ಬರ್ಕೊಂಡು ಹೋಯಿತು ಅಂತಂದರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಹೇಳಿಬಿಟ್ಟು ಯಾರು ಕೂಡ ಪ್ಯಾನಿಕ್ ಆಗೋದು ಬೇಡ, ಓದ್ಕೊಳ್ಳಿ. ಟೆಕ್ಸ್ಟ್ ಬುಕ್ಸ್ನ ಪ್ರಿಫರ್ ಮಾಡಿ, ಏನು ಓದ್ತಿರೋದು ನೀಟಾಗಿ ಅಂಡರ್ಲೈನ್ ಮಾಡಿಕೊಂಡು ಒನ್ ಬೈ ಒನ್ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ, ಪಾಯಿಂಟ್ಸ್ಗಳನ್ನ ನೀಟಾಗಿ ನೋಡ್ಕೊಳ್ಳಿ. ಆ ಪಾಯಿಂಟ್ಸ್ಗೆ ಏನು ವಿವರಣೆ ಇದೆ ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.